ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಆ್ಯಂಡ್ ಟೀಮ್ ವಕ್ಫ್ ವಿಷಯದಲ್ಲಿ ಪ್ರತ್ಯೇಕವಾದಂಥ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಅವರ ಯಾತ್ರೆ ಆರಂಭ ಆಗಿದೆ. ಆದರೆ ಏನಾದರೂ ಮನಸ್ತಾಪಗಳಿದ್ದರೆ ಕೂತ್ಕೊಂಡು ಮಾತನಾಡೋಣ ಅಂತ ಹಿರಿಯರಾಗಿರುವಂತಹ ಯಡಿಯೂರಪ್ಪನವರು ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ದಾರೆ. ಆದರೆ ನನ್ನ ಹೋರಾಟ ಕುಟುಂಬಕ್ಕಾಗಿಯೂ ಅಲ್ಲ, CM ಸ್ಥಾನಕ್ಕಾಗಿಯೂ ಅಲ್ಲ, ಜನರಿಗಾಗಿ, ಪಕ್ಷಕ್ಕಾಗಿ ಅಂತ ಯತ್ನಾಳ್ ಅವರು ಮತ್ತೆ ಸಿಟ್ಟನ್ನು ಹೊರಹಾಕಿದರು. ಇದು ಕಾಂಗ್ರೆಸ್ನವರಿಗೆ ದೊಡ್ಡ ಅಸ್ತ್ರವಾಗಿ ಕೂಡ ಸಿಕ್ಕಿದೆ. ಯಾರ್ಯಾರು ಬೇರೆ ಬೇರೆ ಭಿನ್ನಾಭಿಪ್ರಾಯ ಇಟ್ಕೊಂಡು ಈ ರೀತಿ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಬನ್ನಿ ಚರ್ಚೆ ಮಾಡೋಣ. ನಾವು ಜನರ ಸಲ ಹೋರಾಟ ಮಾಡಕತ್ತೀವಿ, ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಅಲ್ಲ. ರಾಜ್ಯ ಬಿಜೆಪಿಯ ಸ್ಥಿತಿ ಒಡೆದ ಮನೆಯಂತಾಗಿದೆ. ಕಾಂಗ್ರೆಸ್ ವಿರುದ್ಧದ ವಕ್ಫ್ ಹೋರಾಟದಿಂದ ಬಿಜೆಪಿಯಲ್ಲಿನ ಜಗಳ, ಒಡಕು ಎಲ್ಲವೂ ಬಹಿರಂಗವಾಗ್ತಿದೆ. ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ತೊಡೆ ತಟ್ಟಿರುವ ರೆಬಲ್ಸ್ಗಳು ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ವಕ್ಫ್ ವಿರುದ್ಧ ಪ್ರತ್ಯೇಕ ಹೋರಾಟ ಮಾಡ್ತಿದ್ದಾರೆ. ಆದರೆ ಇವರು ನಡೆಸುತ್ತಿರುವ ಹೋರಾಟದ ಹಾದಿ ನೋಡ್ತಿದ್ರೆ ಸರಕಾರದ ವಿರುದ್ಧಾನ ಅಥವಾ BS ಯಡಿಯೂರಪ್ಪ ಕುಟುಂಬದ ವಿರುದ್ಧಾನ ಅನ್ನುವಂತಿದೆ. ಇವತ್ತು 2ನೇ ದಿನ ವಕ್ಫ್ ಪ್ರತಿಭಟನೆಯಲ್ಲಿ BSY ಕುಟುಂಬದ ಮೇಲೆ ನೇರ ರೋಷಾವೇಶ ಹೊರಹಾಕಿದ್ರು ಯತ್ನಾಳ್. ಭಯ ಯಾಕಾಗ್ತದ್ರಿ? ನಾವು ಜನರ ಸಲ ಹೋರಾಟ ಮಾಡಕತ್ತೀವಿ, ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಅಲ್ಲ. ರಾಜ್ಯಾಧ್ಯಕ್ಷ ಕಸೋದ್ರ ಸಲ ಹೋರಾಟ ಅಲ್ಲ, ಮುಖ್ಯಮಂತ್ರಿ ಆಗೋದ್ರ ಸಲ ಹೋರಾಟ ಅಲ್ಲ. ಜನಜಾಗೃತಿ ಮಾಡ್ಲಕತ್ತೀವಿ ಹೊರತು ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಲ್ಲ, ಯಾವುದೋ ಕುಟುಂಬವನ್ನ ಮುಗಿಸ್ಲಿಕ್ಕೆ ನಾವು ಮಾಡ್ತಾ ಇಲ್ಲ. ಯಡಿಯೂರಪ್ಪನ ಸ್ವಹಿತ ಶಕ್ತಿಗೆ ಮಾಡಿದ್ರಲ್ರಿ ಅವ್ರ ಮಗನ ಮುಖ್ಯಮಂತ್ರಿ ಮಾಡ್ಬೇಕಂತ. ಹೌದು, ಈಗ 4 ವರ್ಷದಿಂದ ದೂರ ಕೊಟ್ಟು ಒಂದು ರೂಮ್ ತುಂಬೈತ್ರಿ ನೀವು ದಿಲ್ಲಿ ಒಳಗೆ. ಇದು ಇವೆಲ್ಲ 4 ರೂಮ್ ತುಂಬ 4 ಯತ್ನಾಳ್ ಉಚ್ಚಾಟನೆ ಮಾಡ್ರಿ. ಇಷ್ಟೇ ಅಲ್ಲ, ಉಪಚುನಾವಣೆಯ ಸೋಲನ್ನ ಎಲ್ರೂ ಹೊರಬೇಕಾಗತ್ತೆ. ಪ್ರತ್ಯೇಕ ಹೋರಾಟ ಬಿಟ್ಟು ಬನ್ನಿ ಎಂದು BSYಗೆ ಮತ್ತೆ ಟಾಂಗ್ ಕೊಟ್ರು ಯತ್ನಾಳ್. ಇಲ್ಲ, ಏನು 3 ಉಪಚುನಾವಣೆ ನಮ್ಮ ನಿರೀಕ್ಷೆ ಮೀರಿ ನಮ್ಗೆ ಹಿನ್ನಡೆ ಆಗಿದೆ, ಅದನ್ನು ಒಪ್ಕೊಳ್ಬೇಕು. ಏನು ಕೊರತೆ ಆಗಿದೆ ಅನ್ನೋದನ್ನ ಎಲ್ಲರೂ ಕುಂತು ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಆ ರೀತಿ ಘಟನೆ ಮರುಕಳಿಸಿದ್ರೆ ಎಚ್ಚರ ವಹಿಸುವಂತ. ಎಲ್ಲ ಒಂದ್ ಕಡೆ ವಿಜೇಂದ್ರ ಅವರಿಗೆ ಇದು ಹಿನ್ನಡೆ ಅಂತ ಚರ್ಚೆ ಆಗ್ತಾ ಇದೆ. ವಿಜೇಂದ್ರ ಯಡಿಯೂರಪ್ಪನ ಪ್ರಶ್ನೆ ಇಲ್ಲ, ಈ ಚುನಾವಣೆ 3 ಕಡೆ ಆಗಿರುವಂತದ್ದು ಒಂದು ರೀತಿ ನಮ್ಗೆ ಹಿನ್ನಡೆ ಆಗಿದೆ. ಎಲ್ಲರೂ ಸಹ ಈ ಜವಾಬ್ದಾರಿನ ಹೊರಬೇಕು. ಯಾರ್ಯಾರು ಬೇರೆ ಬೇರೆ ಭಿನ್ನಾಭಿಪ್ರಾಯ ಇಟ್ಕೊಂಡು ಈ ರೀತಿ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅವ್ರು ವಿನಂತಿ ಮಾಡ್ತೇನೆ, ಪಕ್ಷದ ಹಿತದೃಷ್ಟಿಯಿಂದ ಬನ್ನಿ ಚರ್ಚೆ ಮಾಡೋಣ. ಏನಾದ್ರು ಕೊರತೆಗಳಿದ್ರೆ ಸರಿಪಡಿಸ್ಕೊಂಡು ನಾವೆಲ್ಲ ಒಟ್ಟಾಗಿ ಪಕ್ಷವನ್ನು ಬಲಪಡಿಸೋ ಕಡೆ ಗಮನವನ್ನು ಕೊಡೋಣ ಅಂತೇಳಿ ಎಲ್ಲರೂ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೀನಿ. ನಾವು ಭಾರತ್ ಮಾತಾ ಕಿ ಜೈ ಹೇಳ್ತೀವಿ, ಜೈ ನರೇಂದ್ರ ಮೋದಿ ಹೇಳ್ತೀವಿ, ಅಟಲ್ ಬಿಹಾರಿ ವಾಜಪೇಯಿ ಜೈ ಹೇಳ್ತೀವಿ. ರಾಜ್ಯ ನಾಯಕರೇ ಇಲ್ಲ, ಎಲ್ಲರೂ ರಾಜ್ಯ ನಾಯಕರೇ ನಾವು. ರಾಜ್ಯ ನಾಯಕರು ಬಿಟ್ಟರೆ ನಾವೇನು ಗ್ರಾಮ ಪಂಚಾಯತ್ ರೆಬಲ್ಸ್ಗಳನ್ನ ಜೊತೆಗಿಟ್ಟುಕೊಂಡು ಉತ್ತರ ಕರ್ನಾಟಕ ಭಾಗದಲ್ಲಿ ವಕ್ಫ್ ವಿರುದ್ಧ ಹೋರಾಟಕ್ಕಿಳಿದಿರುವ ಯತ್ನಾಳ್ ಜನಪ್ರಿಯತೆ ಹೆಚ್ಚಿಸಿಕೊಳ್ತಿದ್ದಾರೆ. ಯತ್ನಾಳ್ ಪ್ರತ್ಯೇಕ ಹೋರಾಟ ವಿಜಯೇಂದ್ರ ಬಣದ ಬಿಜೆಪಿ ನಾಯಕರಿಗೆ ಇರುಸುಮುರಿಸು ಉಂಟು ಮಾಡ್ತಿದೆ. ಇದರಿಂದ ಎಚ್ಚೆತ್ತಿರುವ ನಾಯಕರು ನಾವು ಕೂಡ 3 ದಿನ ಹೋರಾಟ ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅಂದಿದ್ದಾರೆ. ಇಲ್ಲ, ವಿಧಾನಸಭೆ ಒಳಗಡೆ ಒಂದೇ ಟೀಮ್ ಆಗಿ ಹೊರಗಡೆ ಈಗ ಹಿಂದೂ ಟೀಮ್ ಅಂತ ಹೇಳಿ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡ್ತೀರಿ, ಅದರಲ್ಲಿ 2 ಪ್ರಶ್ನೆ ಏನೂ ಇಲ್ಲ. ಎಲ್ಲರೂ ಕೊಡ್ತಾರೆ ಸಹಕಾರ. ಭಿನ್ನ ಮತ ಇಲ್ಲ, ಎಲ್ಲರೂ ಬಿಜೆಪಿ ಪರ ಮತ ಇದ್ದಾರೆ, ಭಿನ್ನ ಮತ ಇಲ್ಲ. ಕೆಲವು ವಿಚಾರಗಳಲ್ಲಿ ಅಭಿಪ್ರಾಯಗಳ ಭಿನ್ನ ಇದೆ ಅಷ್ಟೇ. ಇದು ನಮ್ಮ ಪಕ್ಷದ ವರಿಷ್ಠರ ಗಮನಕ್ಕೆ ಬಂದಿದೆ. ಬಹುತೇಕವಾಗಿ ಬರುವಂತಹ ತಿಂಗಳಲ್ಲಿ ಇದನ್ನ ಸೌಹಾರ್ದತೆಯಿಂದ ನಮ್ಮ ಹೈಕಮಾಂಡ್ ನಿಭಾಯಿಸಿದಂತ ವಿಶ್ವಾಸ ನನಗೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿಯ ಸದ್ಗುರು ಮಹಾಂತೇಶ್ವರ ಮಠದಿಂದ ಅಭಿಯಾನ ಆರಂಭಿಸಿದ ಯತ್ನಾಳ್ ಬಳಿಕ ಕಲಬುರಗಿ ನಗರದಲ್ಲಿ ವಕ್ಫ್ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಿದ್ರು. ಮಠ ದೇವಸ್ಥಾನಗಳ ತಂಟೆಗೆ ಬಂದ್ರೆ ಸುಮ್ಮನಿರಲ್ಲ ಅಂತಲೂ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ರು. ಬ್ಯೂರೋ ರಿಪೋರ್ಟ್,
ನ್ಯೂಸ್ 18